ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ಗಾದೆಗಳು ತುಂಬಾ ಮುಖ್ಯವಾಗ್ತವೆ. ಗಾದೆಗಳು ಬಂದು 3 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನು ಮುಖ್ಯವಾದಂತಹ ಗಾದೆಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲಿಗೆ, ಮುಂಚೆ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಮಕ್ಕಳೇ, ಇರ್ತಕ್ಕಂಥ ಎಲ್ಲಾ ಗಾದೆಗಳನ್ನು ಓದ್ಕೊಳ್ಳಿ. ಅದರಲ್ಲಿ ಜಾಸ್ತಿ ಇವುಗಳ ಮೇಲೆ ಜಾಸ್ತಿ ಅಂದ್ರೆ ಬೇಕಾದ್ರೆ ಗಾದೆ ಬೇರೆಕ್ಕೆ ಸಮಾನ, ಬೇರೆಗಳು ಸುಳ್ಳಾಗದು, ಗಾದೆಗಳು ಸುಳ್ಳಾಗುವುದಿಲ್ಲ, ಗಾದೆಗಳು ಮಾತುಗಳಾಗಿವೆ ಅಂತ ಗಾದೆಗಳಲ್ಲಿ ಈ ಗಾದೆಯು ಸಹ ಒಂದಾಗಿದೆ ಅಂತ ಬರೀರಿ. ಯಾವ್ದಾದ್ರು ಒಂದು ಆಗಲ್ಲ. ಮುಂಚಿನ ಕಾಲಕ್ಕೆ ಚಿಂತಿಸಿ ಫಲವೇನು? ಗಾದೆ ಕೊಟ್ಟಿರ್ತಾರೆ, ಸಮಾನ, ಗಾದೆಗಳು ಮಾತುಗಳಾಗಿವೆ ಅಂತಹ ಜನಪ್ರಿಯ ಗಾದೆಗಳಲ್ಲಿ ಈ ಗಾದೆಯು ಸಹ ಒಂದಾಗಿದೆ ಅಂತ ನೀವು ಪೀಠಿಕೆ ಬರೆಯಬೇಕು. ಆಮೇಲೆ ವಿಷಯ ನಿರೂಪಣೆ ಸ್ವಲ್ಪ ಜಾಸ್ತಿ ಮಾಡಬೇಕು, ಗಾದೆಗಳ ಮೇಲೆ ಹೋಗುತ್ತೆ. ಒಂದ್ಸಲ ಸಮಯ ವ್ಯರ್ಥ ಸಿಗೋಲ್ಲ. ಅಂದ್ರೆ ಮುತ್ತು ಹೊಡೆದ್ರೆ ಹೋಗುತ್ತೆ, ಮುತ್ತು ಕಳೆದೋದ್ರೆ ಮತ್ತೆ ಸಿಗಲ್ಲ ಅಂತ ಮಕ್ಕಳೇ. ಅದನ್ನ ಸ್ವಲ್ಪ ಹಾಳಾಗ ಬಲ್ಲ, ಹಾಳಾಗಿ ಯಾರು ದುಡಿತಾರೋ ಅವರು ಹೆಸರಾಗಿ ಜೀವನವನ್ನು ಮಾಡ್ತಾರೆ. ಅಂದ್ರೆ ಕಷ್ಟಪಟ್ಟರೆ ಸುಖ ಇದೆ ಅಂತ, ಕೈ ಕೆಸರಾದ್ರೆ ಬಾಯಿ ಮೊಸರಾಗುತ್ತೆ ಅಂತ. ಇದಕ್ಕೆ ತೃಪ್ತಿಯಾಗಿ ಬರ್ತಕ್ಕಂಥ ಗಾದೆಗಳು ಯಾವಪ್ಪ ಅಂದ್ರೆ, ಕಷ್ಟಪಟ್ಟ ಸುಖ ಇದೆ, ಅದೇ ರೀತಿ ಕೈ ಕೆಸರಾದ್ರೆ ಬಾಯಿ ಮೊಸರು. ನೆಕ್ಸ್ಟ್ ಕ್ವಶನ್, ಒಳ್ಳೆಯ ನಿಮಿಷ ಅಂದ್ರೆ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡೋದಕ್ಕೆ ತುಂಬಾ ವರ್ಷಗಳು ಬೇಕು, ಅದನ್ನ ಹಾಳು ಮಾಡ್ಕೊಳ್ಳೋದಕ್ಕೆ 1 ನಿಮಿಷ ಸಾಕು. ಒಳ್ಳೆಯವ್ರನ್ನ ತರಿಸ್ಕೊಳ್ಳೋಕೆ ತುಂಬಾ ವರ್ಷ ಬೇಕು ಮಕ್ಕಳೇ, ಆದ್ರೆ ಕೆಟ್ಟವ್ರನ್ನ ತರಿಸ್ಕೊಳ್ಳೋಕೆ 1 ನಿಮಿಷ ಸಾಕು. ಕುಂಬಾರ ಮಡಿಕೆ ಮಡಕ್ಕೆ ಮಣ್ಣನ್ನು ತಗೊಂಡ್ಬಂದು ಅದ ಮಾತುಗಳಾಗಿವೆ. ಅಂತಹ ಜನಪ್ರಿಯ ಗಾದೆಗಳಲ್ಲಿ ಈ ಗಾದೆಯು ಅಂತ ಬರೆದು ಸ್ಟಾರ್ಟ್ ಮಾಡಬೇಕು. ನಿಜವಾದಂತ ನೆಂಟಲ್ಲ ಮಕ್ಕಳೇ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು. ಪೀಠಿಗೆ ಕಾಮನ್ ಬರಿಬೇಕು. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರಿಬೇಕು. ಕೊಡ್ಬೇಕು. ನಮ್ಮ ಕಳೆಯ ನರಿಯರು ಅಂತ, ಗುರುಗಿಂತ ಬಂಧುಗಳು ಮುಂದೆ ಸರ್ವಜ್ಞ ಅಂತ. ಅದೇ ರೀತಿ ಯಾವ ಗುರುಗೂ ಸಹ ನಿಮ್ಮ ಬಂಧನವನ್ನ ಕಳೆಯೋಲ್ಲ. ನೀವು ಚೆನ್ನಾಗಿದ್ರೆ ಒಂದು ಅದನ್ನ ಮಾಡಿ ಬರಿಬೇಕು. 3 ಬರಿಬೇಕು. ತಾಳಿದವನು ಬಾಳಿಯ ತುಂಬಾ ಮುಖ್ಯ. ನಿಮ್ಗೆಲ್ಲ ಗೊತ್ತಿದೆ, ಶಬರಿ ಕಾದಿದ್ದಕ್ಕೆ ತಾಳ್ಮೆಯಿಂದ ರಾಮನ ದರ್ಶನ ಆಯ್ತು. ಹುಡ್ತಾನೆ ಮಗು ಓಡಾಡಿದ್ರೆ ಓಡಾಡಲ್ಲ. ಅದೇ ರೀತಿ ತಾಳಿದವನು ಬಾಳಿಯ ಪೇಷನ್ಸ್ ಅಂದ್ರೆ ಸಂಯಮ ತುಂಬಾ ಮುಖ್ಯ. ಯಾರು ತುಂಬಾ ಜ್ಞಾನಿಗಳಾಗಿರ್ತಾರೋ, ಯಾರು ತುಂಬಾ ತಿಳ್ಕೊಂಡಿರ್ತಾರೋ ಅವರು ಜಾಸ್ತಿ ಮಾತಾಡಲ್ಲ. ಅವರು ಕೆಲಸದಲ್ಲಿ ತೋರಿಸ್ತಾರೆ, ಮಾತಿಗಿಂತ ಕೃತಿ ಲೇಸು ಅಂತ. ಹಾಗಾದ್ರೆ ತಾತ್ಪರ್ಯವಾಗಿ ಬರುತ್ತೆ. ಅಂದ್ರೆ ಜಾಸ್ತಿ ಮಾತಾಡಬಾರ್ದು, ಕೆಲಸವನ್ನ ಮಾಡಿ ತೋರಿಸ್ಬೇಕು ಅಂತ. ಅದಕ್ಕೆ ಉದಾಹರಣೆ ಗೊತ್ತು, ಸರ್ ವಿಶ್ವೇಶ್ವರಯ್ಯ. ಅದನ್ನ ಎಕ್ಸಾಂಪಲ್ ತಗೊಂಡು ನೀವು ಬರೀಬೇಕು. ಮಾತುಗಾಗಿ ಒಳ್ಳೆಯದು ಸಹ ಆಗುತ್ತೆ, ಕೆಟ್ಟದ್ದು ಸಹ ಆಗುತ್ತೆ. ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು. ಹೀಗೆ ಬಂದು ಒಂದು ವಿಷಯ 3 ಮತ್ತೆ ಮೃತ್ಯು. ಮಾತಿನಿಂದ ಏನ್ ಒಳ್ಳೇದಾಗುತ್ತೆ, ಮಾತಿನಿಂದ ಏನ್ ಕೆಟ್ಟದಾಗುತ್ತೆ, ಅದನ್ನೆಲ್ಲ ಮಾಡಿ ಬರೀಬೇಕು. ಇಷ್ಟು ಮನಸ್ಸಿದ್ದರೆ ಮನಸ್ಸಿಗೆ ಯಾವ್ದಾರ ಕೆಲಸವನ್ನ ಮಾಡೋದು ಕೊಟ್ಟರೆ ಅಲ್ಲಿ ಮಾತ್ರ ಸಿಗುತ್ತೆ. ಮನಸ್ಸೇ ಇಲ್ಲ ಅಂದ್ರೆ ಏನ್ ಮಾಡುದಪ್ಪ? ನೀವು ಮನ್ಸಿದ್ರೆ ಎಂತ ಬೆಟ್ಟ ಬೇಕಾದ್ರೂ ಪುಡಿ ಮಾಡ್ಬೋದು. ಅದನ್ನ ಬಿಟ್ಟು ಮನ್ಸೇ ಮಾಡಿಲ್ಲ ಅಂದ್ರೆ ಕೈಲಿ ಆಗಲ್ಲ. ನಾನು ಅಲಂಕಾರ ಆಗಲ್ಲ, ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ. ಅದರಲ್ಲಿ 3 ಅಂಕಗಳನ್ನ ತಗೊಳ್ಬಹುದು. ಯಾವ್ದಾದ್ರು ಕೇಳಿದ್ರು ಪೀಠಿಗೆ ಬರ್ದೇ ಬರೀತೀರ. ಗಾದೆ ಎಂಬುದು ವೇದಕ್ಕೆ ಸಮಾನ, ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ, ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಅಂತಹ ಜನಪ್ರಿಯ ಗಾದೆಗಳಲ್ಲಿ ಈ ಗಾದೆಯು ಸಹ ಒಂದಾಗಿದೆ. ಆತರ ಬರ್ದೇ ಬರಿಬೇಕು. ಅದು ಬರ್ದ್ರೆ 1 ಮಾರ್ಕ್ ಮಕ್ಕಳೇ. ಸ್ವಲ್ಪ
ಒಳಗಡೆ ಒಡಲನ್ನ ಬರೆದ್ರೆ ಸ್ವಲ್ಪ 1 ಮಾರ್ಕು, ಉಪಸಂಹಾರ ಬರೆದ್ರೆ ನಿಮಗೆ 1 ಅಂಕಗಳು ಸಿಗುತ್ತೆ. ಹೆತ್ತ ತಾಯಿ ಉತ್ತರಾಡು ಸ್ವರ್ಗಕ್ಕಿಂತ ಮಿಗಿಲು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತಾರೆ. ಅಂದ್ರೆ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತನೂ ಮುಖ್ಯ. ಅದನ್ನೇ ಈ ಗಾದೆ ತಿಳಿಸ್ಕೊಡೋದು. ಹೆತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತನೂ ಮಿಗಿಲು. ಅವರ ಋಣವನ್ನು ನಾವು ತೀರ್ಸೋದಕ್ಕೆ ಆಗಲ್ಲ. ದೇಶ ಸೇವೆಯನ್ನ ಮಾಡ್ಬೇಕು, ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅಮ್ಮ ನಮ್ಮನ್ನ ಚಿಕ್ಕ ವಯಸ್ಸಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ, ಅವಳಿಗೆ ನಾವು ಕೊಡ್ತಕ್ಕಂಥ ಕೊಡುಗೆ ಅಂದ್ರೆ ಅದೇ ಆಗಿರುತ್ತೆ. ಇದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು. 3 ಅಂಕಗಳಿಗೆ ಕನಿಷ್ಠ ಪಕ್ಷ 1 ಪೇಜಲ್ಲಿ 3/4 ಪೇಜ್ ಆದ್ರೂ ಇರ್ಬೇಕು. ಆತರ ಬರ್ದಾಗ ನಿಮ್ಗೆ ಒಳ್ಳೆ ಅಂಕಗಳು ಸಿಗ್ತವೆ. ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡ್ಕೊಳ್ಬಹುದು. ಇಷ್ಟು ಗಾದೆ ವಿಸ್ತರಿಸಿ ಬರ್ತಕ್ಕಂಥ ಮುಖ್ಯವಾದಂತಹ ಪ್ರಶ್ನೆ.